ಇಮ್ಮಡಿ ಪುಲಿಕೇಶಿ ರಾಜ್ಯಭಾರ ಮಾಡುವಾಗ ಆತನ ಮಗನಾದ ವಿಕ್ರಮಾದಿತ್ಯ ಒಂದು ಶಾಸನ ಹಾಕ್ಸಿದ್ದಾನೆ, ಅಂದರೆ ಯುವರಾಜ ಆಗಿದ್ದಾಗ. ನೀವು ರಾವಳಪಡಿ ಗುಡಿ ಏನಾರು ನೋಡಿದರೆ ನಿಮಗೆ ರೈಟ್ ಸೈಡ್ ಕಾರ್ನರ್ ಆಗಿ ಒಂದು ಇಷ್ಟೇಷ್ಟು ಕೆತ್ತು ತೋರಿಸಿದ್ದಾರೆ. ಇಷ್ಟೇಷ್ಟು ಕೆತ್ತುಬಿಟ್ಟು ಅಲ್ಲೊಂದು ಶಿವಲಿಂಗ ಇಟ್ಟಿದ್ದಾರೆ. ಬೇಸಿಕ್ಕು ಯಾವ ರೀತಿ ಕಟ್ ಮಾಡ್ಬೋದು ಅಂತ ಎಕ್ಸ್ಪೆರಿಮೆಂಟ್ ನಿಮ್ಗೆ ಅಲ್ಲಿ ಕಾಣಿಸುತ್ತೆ. ಹಾಗಾಗಿ ಅವ್ರು ಕಟ್ ಮಾಡಬೇಕಂದಾಗ ಏನು ಸೈಜಸ್ಸಲ್ಲಿ ಕಟ್ ಮಾಡಬೇಕು ಅನ್ನೋದು ಕೂಡ ಅಕ್ಯುರೇಟಾಗಿ ಡಿಸೈಡ್ ಆಗಬೇಕು. ದೊಡ್ಡದಾಗಿ ಏನಾದ್ರು ಮಾಡಿದ್ರೆ ಒಂದು ಸೆಕೆಂಡ್ ತೆಗಿಯೋಕ್ಕಾಗಲ್ಲ. ಸೊ ಹಾಗಾಗಿ ರೀವರ್ಕ್ ಆಗೋ ಸಾಧ್ಯತೆಗಳು ಜಾಸ್ತಿ ಆಗುತ್ತೆ. ಮತ್ತು ಈ ಗುಡಿದ ಹಜಾರದ ಭಾಗ ಇದು. ಈಗ ನಾವು ಇಲ್ಲೊಂದು ಮತ್ತೊಂದು ಶಾಸನ ಇದೆ. ಈ ಗುಡಿನ ಬಂದು ಸೂರ್ಯನಾರಾಯಣ ಗುಡಿ ಅಂತ ಕರೀತಾರೆ. ಏನಕ್ಕೆ ಇದನ್ನು ಸೂರ್ಯನಾರಾಯಣ ಗುಡಿ ಅಂತ ಹೇಳ್ತಾರೆ ಅನ್ನೋದಕ್ಕೆ ನಿಮಗೆ ಅಲ್ಲೋದಾದ್ಮೇಲಿಂದ ಮಾಹಿತಿ ಸಿಗುತ್ತೆ. ಸೊ ಗುಡಿನ ಹೊರಬಿತ್ತಿ ನೋಡಿ, ಇದು ನೋಡಿದ ತಕ್ಷಣ ಗೊತ್ತಾಗುತ್ತೆ ಇದು ಬಾದಾಮಿ ಚಾಲುಕ್ಯರ ಒಂದು ಆರಂಭಿಕ ಕಾಲದ ಇದ್ರೂ ಇರಬಹುದು ಅಂತ. ಯಾಕೆಂದರೆ ಯಾವುದೇ ಒಂದು ಸೂಕ್ಷ್ಮವಾದ ರಚನೆ ಆಗಲಿ ಮತ್ತೊಂದೇನೇ ಆಗಲಿ ಇಲ್ಲಿ ಕಂಡು ಬರಲ್ಲ. ಶಿಲ್ಪಗಳೇನು ಇಲ್ಲ ನೋಡಿ, ಪ್ಲೇನ್ ಇದೆ ಇದು ಆ್ಯಕ್ಚುಲಿ, ಕರೆಕ್ಟಾ? ಹಾಗೆ ನೀವು ಈ ಒಂದು ಮುಖಮಂಟಪದ ಬಲಗಡೆ ಭಾಗದಲ್ಲಿರುವಂತಹ ಕಂಬದ ಮೇಲೆ ನೋಡಿ, ಇಲ್ಲೇ ನಿಮಗೆ ಕನ್ನಡ ಶಾಸನ ಕಾಣಿಸ್ತಾ ಇದೆ. ಅಯ್ಯಪ್ಪ, ಇದು ಕನ್ನಡ ಭಾಷೆಯ ಮತ್ತು ಕನ್ನಡ ಲಿಪಿಯಲ್ಲಿರುವಂತಹ ಒಂದು ಶಾಸನ. ಈ ಶಾಸನ ಕೂಡ ಒಂದು ಗ್ರ್ಯಾಂಟ್ ಅಥವಾ ದಾನದ ವಿವರವನ್ನು ತಿಳಿಸ್ತಿರೋಂಥ ಒಂದು ಶಾಸನ. ಈ ಶಾಸನ ಏನು ಹೇಳುತ್ತೆ ಅಂದರೆ, ಸ್ವಸ್ತಿ 500 8 ನಕರವು ಇಳಿದು ಮಾಡಿದ ಸಮಯ ಪಿಂಡಿಯ ತುಕಂ ಬಿಸಿಗೆ ಅರುವಳ ಕೂಡ. ಹಾಗೆ ಕಂಟಿನ್ಯೂ ಆಗುತ್ತೆ. ಇದು ಬೇಸಿಕಲಿ ಏನಂದರೆ ಇಲ್ಲಿ ಏನು ಗೊತ್ತಾಗುತ್ತೆ ಈ ಶಾಸನದಲ್ಲಿ ಅಂದರೆ, ಇಲ್ಲಿ ಮಹಾಜನರು ಅಂದರೆ 500 ಮಹಾಜನರು ಇದ್ರಲ್ಲ, ಅವರು ಒಂದಷ್ಟು ದಾನವನ್ನು ನೀಡಿದ್ದು. ಮತ್ತು ನಕರಾಸ್ ಅಂತ ಇನ್ನೊಂದು ಬರುತ್ತೆ, ಅಂದರೆ ಒಂದು ಕಮ್ಯುನಿಟಿ, ಅವರು ಕೂಡ ಒಂದಷ್ಟು ದಾನವನ್ನು ನೀಡಿದರು ಅನ್ನೋದು ಒಂದು ಶಾಸನ ಹೇಳುತ್ತೆ. ಬಟ್ ಇದರಲ್ಲಿ ದಾನ ನೀಡಿದ್ರಲ್ಲಿ ಕೆಲವು ವರ್ಡ್ ಇದೆ. ಬಿಸಿಗೆ ಅರುವಳ ಅಂತ ಒಂದು ಪದ ಬಳಸಿದ್ದಾರೆ. ಅದು ಏನು ಅಂತ ಶಾಸನ ತಜ್ಞರಿಗೂ ಅರ್ಥ ಆಗಿಲ್ಲ. ಅಂದರೆ ಯಾವ ಟೈಪ್ ಆಫ್ ಗ್ರ್ಯಾಂಟ್ ಅದು ಇರಬಹುದು ಅನ್ನೋದು ಗೊತ್ತಿಲ್ಲದೆ ಇರೋ ಕಾರಣ ಇರೋದು ಸಂಪೂರ್ಣವಾಗಿ ಅರ್ಥವನ್ನು ಯಾರು ಇವತ್ತವರೆಗೂ ಈ ಶಾಸನದ ಅರ್ಥವನ್ನು ಹೇಳೋಕ್ಕಾಗಿಲ್ಲ. ದಾನ ಕೊಟ್ಟಿದ್ದಾರೆ, ಬಟ್ ಯಾವ ಥರ ದಾನ ಅನ್ನೋದ್ರ ಬಗ್ಗೆ ಯಾವುದೇನು ಮಾಹಿತಿ ಇಲ್ಲ. ಹಾಗೆ ಈ ಗುಡಿನಲ್ಲಿ ಬಂದಾಗ ನಿಮಗೆ ನೋಡಿ, ಇದು ಸೂರ್ಯನಾರಾಯಣದು ಇದು ಸ್ಟ್ರಕ್ಚರ್ ನೋಡಿ, ಇದು ಅರ್ಲಿ ಫಾರ್ಮ್ ಆಫ್ ಬಾದಾಮಿ ಚಾಲುಕ್ಯರ ಸ್ಟ್ರಕ್ಚರ್ ಅಂತ ನಿಮ್ಗೆ ಗೊತ್ತಾಗ್ತದೆ. ಯಾಕೆಂದರೆ ಕಂಬಗಳು ನೋಡಿ ಏನು ಸೂಕ್ಷ್ಮ ರಚನೆ ಇಲ್ಲ, ಪ್ಲೇನ್ ಆಗಿದೆ. ಅಲ್ಲದೆ ನೀವು ಗರ್ಭಗುಡಿನಲ್ಲಿ ನೋಡಿದ್ರೆ ಅಲ್ಲಿರೋ ಶಿಲ್ಪಕ್ಕೂ ಈ ಗುಡಿಗೂ ಸಂಬಂಧ ಇಲ್ಲ ಅಂತ ಗೊತ್ತಾಗತ್ತೆ. ಹೇಗೆ ಅಲ್ಲ, ಕಲ್ಲು ನೋಡಿ, ಅದು ಯಾವ ಕಲರು ಬೇರೆ ಕಲ್ಲು. ಇದು ಸಾಧಾರಣವಾಗಿ ಕಲ್ಯಾಣದ ಚಾಲುಕ್ಯರು ಬಳಸ್ತಿದ್ದ ಬಳಪದ ಕಲ್ಲಿದು. ಬಾದಾಮಿ ಚಾಲುಕ್ಯರು ಅಥವಾ ಕಲ್ಯಾಣ ಚಾಲುಕ್ಯರ ಕಾಲದಲ್ಲಿ ಇದನ್ನು ತಂದಿಟ್ಟಿದ್ದಾರೋ ಅಥವಾ ಅದಾದ ನಂತರ ಬಂದು ಬೇರೆ ಯಾವುದಾದ್ರು ಪೀರಿಯಡಲ್ಲಿ ಇಲ್ಲೇ ಎಲ್ಲರೂ ಸ್ಥಳೀಯವಾಗಿ ಸಿಕ್ಕಂಥ ಒಂದು ಶಿಲ್ಪವನ್ನು ತಂದಿಟ್ಟಿದ್ದಾರೋ ಅಂತ ಗೊತ್ತಿಲ್ಲ. ಬಟ್ ಸಿನ್ಸ್ ಈ ಒಂದು ಶಿಲ್ಪ ಇಲ್ಲಿರೋ ಕಾರಣ ಇದನ್ನು ಸೂರ್ಯನಾರಾಯಣ ಅಂತ ಕರೀತಾರೆ. ಈ ಒಂದು ಶಿಲ್ಪವನ್ನು, ಈ ಶಿಲ್ಪ ಇಲ್ಲಿದ್ದ ಕಾರಣಕ್ಕೆ ಈ ಗುಡಿಗೆನೆ ಇವತ್ತಿಗೆ ಸೂರ್ಯನಾರಾಯಣ ಗುಡಿ ಅಂತ ಕರೀತಾ ಇದ್ದಾರೆ. ಅಂದರೆ ಹಿಂದೆ ಬಂದು ವಿಷ್ಣು ಗುಡಿನೇ ಇದ್ರೂ ಇರಬಹುದು, ಆದರೆ ಹಿಂದೆ ಈ ಒಂದು ಶಿಲ್ಪ ನಾವೇನು ನೋಡ್ತಾ ಇದ್ದೀವಲ್ಲ ಮೂರ್ತಿ, ಈಗ ಪಾಣಿಪೀಠದಲ್ಲಿ ಅದಿರೋಕ್ಕೆ ಸಾಧ್ಯ ಇಲ್ಲ. ಸೊ ಯಾಕೆಂದರೆ ಇದು ಕಲ್ಯಾಣ ಚಾಲುಕ್ಯರ ಕಾಲದಲ್ಲಿ ಡೆವಲಪ್ ಆಗಿರೋಂಥ ಇದು ಯಾವುದು ಮೂರ್ತಿ. ಹಾಗೆ ಬನ್ನಿ ಮತ್ತೊಂದು ಗುಡಿನ ತೋರಿಸ್ತೀನಿ. ಈ ಗುಡಿನ ಗೌಡ್ರು ಗುಡಿ ಅಂತ ಕರೀತಾರೆ. ಏನಂತ? ಗೌಡ್ರು ಗುಡಿ ಅಂತ. ಅಂದರೆ ಹಿಂದೆ ಒಂದು ಗೌಡ್ರ ಸಂಸಾರ ಈ ಗುಡಿನಲ್ಲಿ ವಾಸವಾಗಿದ್ದ ಕಾರಣ ಬಂದು ಇದನ್ನು ಗೌಡ್ರು ಗುಡಿ ಅಂತ ಕರೀತಾರೆ. ಅಲ್ಲೂ ಕೂಡ ಒಂದು ಕನ್ನಡ ಶಾಸನ ಇದೆ. ಮತ್ತು ಈ ಗುಡಿಗಳಲ್ಲಿ ಈ ಗೌಡ್ರು ಗುಡಿ ಏನಿದೆಯಲ್ಲ, ಇದು ನೋಡಿ ನೆಲಮಟ್ಟಕ್ಕಿಂತ ಕೆಳಗಡೆ ಇದೆ. ಈ ಗುಡಿ ಇದು ಕೂಡ ನಿಮಗೆ ಪರ್ಪಸ್ ಮೇಲೇ ನಾವು ಡಿಸೈಡ್ ಮಾಡೋಕ್ಕಾಗೋದು. ಯಾಕೆಂದರೆ ಇದು ನಾರ್ಮಲ್ ಗುಡಿಗಳ ಥರ ಇಲ್ಲ. ಈಗ ಅದನ್ನು ಮಂಟಪ ಸ್ಟೈಲ್ ಅನ್ನಲ್ಲ, ಈ ಗುಡಿನೂ ಕೂಡ ನೀವು ಮಂಟಪ ಸ್ಟೈಲ್ ಅಂತಲೇ ಹೇಳಬೇಕಾಗತ್ತೆ. ಅದಕ್ಕೆ ಕಾರಣ ನಿಮ್ಗೆ ಅಲ್ಲೇ ಗೊತ್ತಾಗುತ್ತೆ. ಬನ್ನಿ ನೋಡಿ, ಈ ಗುಡಿಯ ಬೀಮ್ ಅಂತ ನಾವೇನು ಕರಿತೀವಲ್ಲ, ಆ ಬೀಮ್ನಲ್ಲಿ ನೋಡಿ ಶಾಸನ ಇದೆ. ತುಂಬ ಒಂದು ಸುಂದರವಾದ ಶಾಸನ ಇದು. ಆ ಶಾಸನವನ್ನು ನಾನು ಓದ್ತೀನಿ ಈಗ. ಸ್ವಸ್ತಿ ಶ್ರೀ ಆರ್ಯಪುರದ ಚತುರ್ವಿದ್ಯ ಸಮುದಾಯ ವೈನೂರು ಮಹಾಜನಮು 20 ದಿನ ಮಾಡೋಣ. ಏನದು 20 ದಿನ? ಓಕೆ, 20 ದಿನವರು. ಓಕೆ, 120 ದಿನವರು ಉರಳಿಗಳು ಅಂತ ಹೇಳ್ತಾರೆ. ಹಾಗೆ ಶಾಸನ ಮುಂದುವರಿಯುತ್ತೆ. ಈ ಶಾಸನದ ಒಂದು ತುಂಬ ಮಹತ್ವವಾದ ವಿಷಯ ಏನಂದರೆ, ಈ ಗುಡಿಯ ಹೆಸರನ್ನು ಇದು ನಿಖರವಾಗಿ ಹೇಳ್ತಿದೆ. ಹೇಗೆ ನಮ್ಮ ದುರ್ಗಾ ಗುಡಿನ ಕೋಮರಸಿಂಗ ಗುಡಿ ಅಂತ ನಾವು ಹೇಳಿದ್ವಲ್ಲ ಶಾಸನಗಳ ದಾಖಲಾತಿನಲ್ಲೇ, ಈ ಗುಡಿದು ನಿಜವಾದ ಹೆಸರು ಬಂದು
ದುರ್ಗಾ ಭಗವತಿ ಅಂದರೆ ದುರ್ಗಾ ಭಗವತಿ, ಇದು ಕನ್ನಡಕರಣ ಆಗಿರೋದು ದುರ್ಗಾ ಭಗವತಿ ಅಂತ. ನೀವು ಸಂಸ್ಕೃತದಲ್ಲಿ ಹೇಳಿದ್ರೆ ದುರ್ಗಾ ಭಗವತಿ ಅಂತ ಹೇಳಬೇಕಾಗತ್ತೆ. ಈ ಒಂದು ಗುಡಿ ಬಂದು ದುರ್ಗಾ ಭಗವತಿಯ ಗುಡಿ ಅನ್ನೋದಕ್ಕೆ ನಿಮ್ಗೆ ಅಲ್ಲಿ ದಾಖಲೆ ಇದೆ. ಉದಾಹರಣೆಗೆ ನೀವು ಅಲ್ಲಿ ಅಬ್ಸರ್ವ್ ಮಾಡ್ಬೋದು, ದುರ್ಗಾ ಭಗವತಿ. ಹಾಂ, ದುರ್ಗಾ ಭಗವತಿ, ಗಾ ಕಾಣಿಸ್ತಾ ಇತ್ತಲ್ಲ, ಭಗವತಿ ಅಂತ ಇದು ಮೆನ್ಷನ್ ಆಗಿದೆ. ಸೊ ಈ ಗುಡಿ ಹೆಸರು ಬಂದು ದುರ್ಗಾ ಭಗವತಿ ಅಂತ. ಅದು ಶಾಸನಗಳಲ್ಲೇ ದಾಖಲಾತಿಯಾಗಿದೆ. ಮತ್ತು ಇದ್ರದ್ದು ಪರ್ಪಸ್ ನೋಡಿ, ಇದು ನೀವು ಈಗಾಗಲೇ ಲಾಡ್ಕನ್ ಗುಡಿ ನೋಡಿದ್ರಲ್ಲ, ಇದು ಜಸ್ಟ್ ಯಾವ ಪರ್ಪಸ್ಗೆ ಮಾಡಿರ್ಬೋದು, ಜಸ್ಟ್ ಸೀಟಿಂಗ್ ನೋಡಿ, ಆರಾಮಾಗಿ ಬಂದು ಕುತ್ಕೊಳ್ಳೋಕ್ಕೆ, ಹರಟೆ ಹೊಡೆಯೋಕ್ಕೆ, ಆ ಒಂದು ಕಾರಣಕ್ಕೆ ಇದನ್ನು ಈ ಗುಡಿಯನ್ನು ಮಾಡಿರಬಹುದು. ಯಾಕೆ ಇಲ್ಲಿ ಯಾವುದೇ ಒಂದು ಉಬ್ಬು ಶಿಲ್ಪದ ಒಂದು ಮೇಲ್ಗಾರಿಕೆ ಇರ್ಬೋದು, ಏನೂ ಇಲ್ಲ, ಪ್ಲೇನಾಗಿರೋವಂಥ ಒಂದು ಗುಡಿ ಇದು. ಇದರ ನಂತರ ನಿಮಗೆ ಮತ್ತೊಂದು ಗುಡಿ ಸಿಗುತ್ತೆ, ಅದನ್ನು ಬಂದು ಚಕ್ರ ಗುಡಿ ಅಂತ ಕರೆದಿದ್ದಾರೆ. ಮುಂದೆ ಸರ್ ಬನ್ನಿ, ಇದನ್ನು ಚಕ್ರ ಗುಡಿ ಅಂತ ಕರೀತಾರೆ. ಈಗಾಗಲೇ ನೀವು ಸಾಕಷ್ಟು ನಾಗರ ಶೈಲಿಯ, ದ್ರಾವಿಡ ಶೈಲಿಯ ಗುಡಿಗಳನ್ನ ಒಂದಷ್ಟು ತೋರಿಸಿದ್ದೀನಿ ನಿಮಗೆ. ಈ ಭಾಗದಲ್ಲಿ ನಿಂತರೆ ನಿಮಗೆ ಆ ನಾಗರ ಶೈಲಿಯ ಶಿಖರವನ್ನು ನೀಟಾಗಿ ನೋಡ್ಬೋದು. ಈಗಾಗಲೇ ನೀವು ಗಳಗನಾಥ ಗುಡಿ ನಾವೇನಲ್ಲಿ ಇದ್ರಲ್ಲಿ ನೋಡಿದ್ವಲ್ಲ, ಯಾವುದ್ರಲ್ಲಿ ಪಟ್ಟದಕಲ್ನಲ್ಲಿ ನಾವಿನ್ನೂ ನೋಡಿಲ್ಲ. ಓಕೆ, ನಾವು ಇದೇ ಥರ ಒಂದು ಶಿಖರವನ್ನು ಮುಂದೆ ನೋಡ್ತೀವಿ ಪಟ್ಟದಕಲ್ನಲ್ಲಿ. ಆದರೆ ಇದು ಪ್ರೈಮರಿಯಾಗಿ ಇದ್ರದ್ದು ಏನು ಪ್ರೊಜೆಕ್ಷನ್ಸ್ಗಳೆಲ್ಲ ಏನು ಅನ್ನೋದನ್ನು ನಾವು ಇಲ್ಲಿಂದ ನೀಟಾಗಿ ಅಬ್ಸರ್ವ್ ಮಾಡ್ಬೋದು. ಉದಾಹರಣೆ ನೋಡಿ, ಮೇಲ್ಗಡೆಗದಂಗೆ ನಿಮಗೆ ಈ ಶಿಖರದ ಮೇಲ್ಗಡೆಗದಂಗೆ ಕಳಸ ಕಾಣಿಸ್ತಾ ಇದೆ. ಅದರ ಕೆಳಗಡೆ ನೋಡಿ ಅಮಲಕ, ಕತ್ತು ಪಾರ್ಟ್ ನೋಡಿ, ಕತ್ತು ಗೊತ್ತಾಗ್ತಿದೆಯಲ್ಲ. ಅದಾದಮೇಲಿಂದ ಈ ಒಂದು ಭುಜದ ಪಾರ್ಟು, ಈ ಪಾರ್ಟ್ಗಳು, ಆ ಪಾರ್ಟ್ನಲ್ಲಿ ನೀವು ನೋಡಿದ್ರೆ ಮಧ್ಯದಲ್ಲಿರುವಂತಹ ಒಂದು ಪ್ರೊಜೆಕ್ಷನ್ ಲತಾ ಪ್ರೊಜೆಕ್ಷನ್ ಅಂತಾರೆ. ಸೈಡ್ನಲ್ಲಿ 2 ಪ್ರೊಜೆಕ್ಷನ್ ಇದೆಯಲ್ಲ, ಅಲ್ಲಿ ಕರ್ಣ ಅಮಲಕಗಳು, ಈ ಥರ ಕಾಂಪೊನೆಂಟ್ಸ್ಗಳೆಲ್ಲ ಬರುತ್ತೆ. ಹಾಗೆ ಮುಂದೆ ನೋಡಿದ್ರೆ ನಿಮಗೆ ಶುಕನಾಸದ ಪ್ರಾಜೆಕ್ಟು ಕೂಡ ಇದೆ. ಶುಕನಾಸ ಅಂದರೆ ಮೂಗಿನ ಭಾಗದ ಒಂದು ಪ್ರೊಜೆಕ್ಷನ್ ಅದು. ಸೊ ಇದು ನಾಗರ ಶೈಲಿಯ ಗುಡಿ. ಹಾಗೆ ನಾವು ಮುಂದುವರೆದ್ರೆ ಇಲ್ಲಿ ಇಮ್ಮಡಿ ಪುಲಿಕೇಶಿ ರಾಜ್ಯಭಾರ ಮಾಡುವಾಗ ಆತನ ಮಗನಾದ ವಿಕ್ರಮಾದಿತ್ಯ ಒಂದು ಶಾಸನ ಹಾಕ್ಸಿದ್ದಾನೆ. ಅಂದರೆ ಯುವರಾಜ ಆಗಿದ್ದಾಗ ಇಮ್ಮಡಿ ಪುಲಿಕೇಶಿ ಮಗ. ಹೌದು, ಆತ ಇನ್ನು ರಾಜ ಅಲ್ಲ, ಯುವರಾಜ ಸ್ಟಿಲ್ ಇಮ್ಮಡಿ ಪುಲಿಕೇಶಿನೇ. ಹೌದು ನೋಡಿ, ಅದಕ್ಕೊಂದು ಇದು ಇದೆ, ಸರ್ಕಾರದ ಬೋರ್ಡ್ ಕೂಡ ಇದೆ. ಬನ್ನಿ ನೋಡೋಣ. ನೋಡಿ ಅಲ್ಲಿ ಇದನ್ನೇ ಹಾಕಿದ್ದಾರೆ ನೋಡಿ, ಮೊದಲನೇ ವಿಕ್ರಮಾದಿತ್ಯನ ಶಾಸನ ಇದೆ, 2ನೇ ಪುಲಿಕೇಶಿ ಮಗ. ಆದುದರಿಂದ ಮೂಲ ದೇಗುಲವು ಕ್ರಿಸ್ತಶಕ 640 ಹೊತ್ತಿಗೆ ನಿರ್ಮಾಣವಾಗಿದ್ದು ಬಹುಶಃ ದುರ್ಗಾದೇವಿಗೆ ಮುಡುಪಾಗಿತ್ತು ಬಹುಶಃ. ಓಕೆ, ಸೊ ಆ ಶಾಸನ ಎಲ್ಲಿದೆ ಅಂತ ಕೇಳಿದ್ರಲ್ಲ, ನೋಡಿ ತುಂಡಾಗಿ ಬಿದ್ದಿದೆ, 3 ಪೀಸು. ಇದು 3 ಸೇರಿ ಒಂದು ಶಾಸನ. ಹೌದು, ಬನ್ನಿ ಇಲ್ಲಿ ನಿಮಗೆ ಕನ್ನಡ ಅಕ್ಷರ ಕಾಣಿಸುತ್ತೆ ಇಲ್ಲಿ ನೋಡಿ. ಇದು ಕನ್ನಡ ಭಾಷೆಯಲ್ಲಿ, ಕನ್ನಡ ಲಿಪಿಯಲ್ಲಿ ಬರೆದದ್ದು. ಹಿಂದೆ ಬಹುಶಃ ಇದು ಈ ಒಂದು ಇದೇನಿದೆಯಲ್ಲ, ಭೀಮ್ನಲ್ಲಿ ಏನಾದ್ರು ಇತ್ತು ಅನ್ಸುತ್ತೆ ಈ ಕಲ್ಲು. ಆಮೇಲಿಂದ ಇದು ಗುಡಿನ ರೀಕನ್ಸ್ಟ್ರಕ್ಷನ್ ಮಾಡ್ಬೇಕಂದಾಗ ಏನೋ ಬಿದ್ದೋ ಏನೋ ಕಟ್ಟಾಗಿರೋ ಸಾಧ್ಯತೆ ಇದೆ. ಯಾವ ರೀತಿ ಕಟ್ಟಾಗಿದೆ ಅಂತ ಗೊತ್ತಿಲ್ಲ. ಅದೇ ಇಲ್ಲಿ ಶಾಸನ ಇದೆ ನೋಡಿ, ಇಲ್ಲಿ ನೋಡಿ, ಇಲ್ಲಿ ಶಾಸನ ಸೈಡಲ್ಲಿ. ಹಾಂ, ಇಲ್ಲೂ ಶಾಸನ ಇದೆ. ನಾನು ತುಂಬ ಇದನ್ನು ಕುತೂಹಲ ಹೊಂದಿದೆ ಈ ಒಂದು ಶಾಸನನ ನಾನು ನೋಡಬೇಕು ಅಂತ. ಕಾರಣ ಏನು ಅಂದರೆ, ಇದರಲ್ಲಿ ಪುಲಿಕೇಶಿಗೆ ಸತ್ಯಾಶ್ರಯ ಪೃಥ್ವಿವಲ್ಲಭ ಮಹಾರಾಜಾದಿರಾಜ ಅಂತಲೇ ಬಳಸಿದ್ದಾರೆ. ಅದ್ರ ಜೊತೆಗೆ ಮುಂದುವರೆದು ಕೆಳಗಡೆ ನೋಡಿದ್ರೆ ಶ್ರೀ ವಿಕ್ರಮಾದಿತ್ಯ ಯುವರಾಜ ಅಂತಲೇ ಬಳಸಿದ್ದಾರೆ. ಆ 2 ಕಾಂಬಿನೇಷನ್ ಲೆಕ್ಕ ಹಾಕಿ, ಅಪ್ಪ ಮಗ. ಈಗ ಮೊದಲನೇ ಪುಲಿಕೇಶಿಗೆ ವಿಕ್ರಮಾದಿತ್ಯ ಅಂತ ಯಾರು ಮಗ ಇರಲಿಲ್ಲ. ಸೊ ವಿಕ್ರಮಾದಿತ್ಯ ಅಂತ ಇದ್ದ ಮಗ, ಅಂದರೆ ಪುಲಿಕೇಶಿಗೆ ವಿಕ್ರಮಾದಿತ್ಯ ಅಂತ ಇದ್ದಿದ್ದ ಮಗ. ಆ ಒಂದು ಕಾಂಬಿನೇಷನ್ ನೋಡಿದ್ರೆ ಇದು 2ನೇ ಪುಲಿಕೇಶಿ ಶಾಸನ, 2ನೇ ಪುಲಿಕೇಶಿ ಕಾಲದಲ್ಲಿ ಹಾಕಿರೋ ಶಾಸನ ಅಂತ ಗೊತ್ತಾಗತ್ತೆ ನಮ್ಗೆ. ಆಲಂಪುರದಲ್ಲಿರೋ ಸ್ವರ್ಗ ಬ್ರಹ್ಮ ಗುಡಿನಲ್ಲಿ ವಿಕ್ರಮಾದಿತ್ಯ, ಇವರಿದಾರಲ್ಲ ವಿಕ್ರಮಾದಿತ್ಯ, ಈ ಶಾಸನದಲ್ಲಿ ಇವರ ಮಗ ವಿನಯಾದಿತ್ಯವಾಗಿನ್ನೂ ಇದಾಗಿರ್ತಾರೆ ಯುವರಾಜ. ಅಲ್ಲಿ ಎಳ ಅರಸನ್ ಅಂತಾನೆ ಬಳಸ್ಬಿಡೋರು. ಎಳ ಅಂದರೆ ಎಳೆ ಅಂದರೆ ಗೊತ್ತಾ, ಚಿಕ್ಕವನಂತ, ಯುವರಾಜ ಅಂತ. ಇಲ್ಲಿ ಮಹಾಜನರು ಅಂತ ಯಾರಿದ್ರಲ್ಲ, ಅವ್ರಿಗೆ ಹಿಂದೆ ಮಾಡಿದಂಥ ಯಾವುದೋ ಒಂದು ಒಪ್ಪಂದನ ಮತ್ತೆ ರಿನ್ಯೂವಲ್ ಮಾಡಿದ್ದಾರೆ ಅನ್ನೋದು ಈ ಶಾಸನ ಒಟ್ಟಾರೆ ಅರ್ಥ ಕೊಡುತ್ತೆ. ಇನ್ನೊಂದು ಎಕ್ಸಾಂಪಲ್ ಕೊಡಬಲ್ಲೆ, ಏನಂದರೆ ನಮಗೆ ಇವತ್ತಿಗೆ ಸ್ವರ್ಗಬ್ರಹ್ಮ ಅಂತ ಒಂದು ಟೆಂಪಲ್ ಇದೆ ಆಲಂಪುರನಲ್ಲಿ. ಆಲಂಪುರ ತೆಲಂಗಾಣ ಬಂದು ನಮ್ಮ ಬಾದಾಮಿ ಚಾಲುಕ್ಯರ ಪ್ರಮುಖ ಪಟ್ಟಣಗಳಲ್ಲಿ ಅದು ಒಂದು. ಅಲ್ಲಿ ಒಟ್ಟು 9 ಗುಡಿಗಳನ್ನ ಕಟ್ಟಿಸಿದ್ದಾರೆ. ಅದನ್ನು ನವಬ್ರಹ್ಮ ಗುಡಿಗಳು ಅಂತ ಕಟ್ತಾರೆ. ಮತ್ತು ಅಲ್ಲೇ ಸಮೀಪದಲ್ಲಿ ಇನ್ನೊಂದು ಸಂಗಮೇಶ್ವರ ಗುಡಿ ಅಂತ ಕೂಡ ಕಟ್ಟಿದ್ದಾರೆ. ಅಲ್ಲಿ ಸ್ವರ್ಗಬ್ರಹ್ಮ ಗುಡಿಯ ಮುಂದೆ ಹಾಕಿರೋ ಒಂದು ಶಾಸನದಲ್ಲಿ, ಈ ಶಾಸನದಲ್ಲಿ ಇದ್ದಾರಲ್ಲ ವಿಕ್ರಮಾದಿತ್ಯ, ಈ ವಿಕ್ರಮಾದಿತ್ಯನ ಮಗ ವಿನಯಾದಿತ್ಯ ಯುವರಾಜ ಆಗಿದ್ದ ಸಂದರ್ಭದಲ್ಲಿ, ಅಂದರೆ ಎಳ ಅರಸನ್ ಅಂತಲೇ ಅಲ್ಲಿ ಬಳಸ್ಬಿಟ್ಟಿದ್ದಾರೆ, ಅಂದರೆ ಯುವರಾಜ ಅಂತ. ಯುವರಾಜ ಆಗಿರೋ ಸಂದರ್ಭದಲ್ಲಿ, ಅಂದರೆ ತಂದೆ ಅಧಿಕಾರದಲ್ಲಿದ್ದು ಇವನು ಯುವರಾಜ ಆಗಿರೋ ಸಂದರ್ಭದಲ್ಲಿ ಆ ಸ್ವರ್ಗಬ್ರಹ್ಮ ಗುಡಿಯನ್ನು ಯುವರಾಜನ ಹೆಂಡತಿ
ಯುವರಾಜನ ಹೆಂಡತಿ ಬಂದು ಕಟ್ಟಿದಾಳೆ ಅಂತ ಶಾಸನ ಹಾಕಿದ್ದಾರೆ. ಅರ್ಥ ಏನು ಅಂದರೆ ಇಲ್ಲಿ ಯುವರಾಜರಿಗೂ ಪವರ್ ಇರೋದು. ಇನ್ನೊಂದು ನಾವು ಬಾದಾಮಿ ಚಾಲುಕ್ಯರ ಒಂದು ಇತಿಹಾಸವನ್ನೇ ನಾವು ನೋಡೋದಾದರೆ ಪ್ರತಿಯೊಬ್ಬರು ಈಗ ಇಮ್ಮಡಿ ಪುಲಕೇಶಿದ್ದೇನೆ ಎಕ್ಸಾಂಪಲ್ ತೊಗೊಳ್ಳಿ. 32 ವರ್ಷಗಳ ಆಳ್ವಿಕೆ ಕರೆಕ್ಟಾ. ಪುಲಕೇಶಿ ಸಾಯೋ ಸಂದರ್ಭದಲ್ಲಿ ಒಂದು 60 ವರ್ಷ ಆಗಿರ್ಬೋದು. ಅವಾಗ ಅವ್ರ ಮಕ್ಳಿಗೆ ಎಷ್ಟು ವಯಸ್ಸಾಗಿರುತ್ತೆ? ಒಂದು 35-40 ಆಗಿರುತ್ತೆ ಕರೆಕ್ಟಾ. ಅಂದರೆ ಅವ್ರಿಗಾಗಲೇ ವಯಸ್ಸು ಆಗ್ಬಿಟ್ಟಿದೆ ಲೆಕ್ಕ. ಇನ್ನು ಕೆಲವ್ರದ್ದು ಈಗ ವಿಜಯಾದಿತ್ಯಂದು ಆಡಳಿತ ನೋಡಿದ್ರೆ ಅವನು 35 ವರ್ಷ. ಈಗ ಮೊದಲನೇದಾಗಿ ಪುಲಕೇಶಿ ಅಧಿಕಾರದಲ್ಲಿದ್ದು ಅವ್ರ ಮಕ್ಕಳು ಬರ್ತಾರಲ್ಲ ಅಧಿಕಾರಕ್ಕೆ. ಈಗ 1ನೇ ವಿಕ್ರಮಾದಿತ್ಯ ಅವನ ಅಧಿಕಾರಕ್ಕೆ ಬರೋಷ್ಟಲ್ಲ 50 ವರ್ಷ ದಾಟ್ಬಿಟ್ಟಿದೆ. ಮುತ್ಕ ಆಲ್ಮೋಸ್ಟ್ ಗೊತ್ತಲ್ಲ, ಅಷ್ಟು ವಯಸ್ಸಾಗ್ಬಿಟ್ಟಿದೆ. ಅಂದರೆ ಪ್ರಬುದ್ಧರು ಇನ್ನು ಎಳಾರಸ ಅಂದರೆ ಯುವರಾಜ ಅಂದರೆ ಚಿಕ್ಕ ವಯಸ್ಸಲ್ಲ, ಅವ್ರಿಗೆ ವಯಸ್ಸು ಜಾಸ್ತಿ ಆಗಿದೆ ಆಗ್ಲೇ. ಯಾಕಂದ್ರೆ ಅಪ್ಪಂದ್ರುಗಳೇ 60 ವರ್ಷ 70 ವರ್ಷ ಆಳ್ಬಿಟ್ರೆ ಏಜು, ಇವ್ರಿಗೆ 50 ವರ್ಷ 40 ವರ್ಷ ಆಗಿಬಿಡುತ್ತೆ. ಕರೆಕ್ಟು. ಸೊ ಹಾಗಾಗಿ ಆ ಒಂದು ಪ್ರಬುದ್ಧತೆ ಇರೋ ಕಾರಣ ಅವ್ರಿಗೂ ಅವಕಾಶ ಇತ್ತು ಅಂತ ಅಲ್ಲಿ ಗೊತ್ತಾಗತ್ತೆ ನಮಗೆ. ಹಾಂ, ಹಾಗೆ ಬನ್ನಿ ದೇವಸ್ಥಾನದ ಇನ್ನೂ ಒಂದಷ್ಟು ಕಾಂಪೋನೆಂಟ್ಸ್ನ ಎಕ್ಸ್ಪ್ಲೇನ್ ಮಾಡಿ. ಆಮೇಲೆ ಇದನ್ನು ಚಕ್ರಗುಡಿ ಅಂತ ಯಾಕೆ ಕರೀತಾರೆ ಅಂದರೆ, ನೀವು ಈಗಾಗಲೇ ಮೇಲ್ಗಡೆ ಶಿಖರ ನೋಡಬೇಕಂದಾಗ ಇದನ್ನು ಅಮಲಕಗಳನ್ನ ನೋಡಿದ್ರಲ್ಲ, ಸ್ಥಳೀಯ ಜನರಿಗೆ ಈ ವಾಸ್ತುಶಿಲ್ಪದ ಬಗ್ಗೆನೂ ಮಾಹಿತಿ ಇರಲ್ವಲ್ಲ, ದೂರದಿಂದ ಅದನ್ನು ನೋಡಿದ್ರೆ ಚಕ್ರ ಥರ ಕಾಣಿಸುತ್ತಲ್ಲ, ಹಾಗಾಗಿ ಸ್ಥಳೀಯರ ಬಾಯಲ್ಲಿ ಇದು ಚಕ್ರಗುಡಿ ಆಗಿದೆ ಇವತ್ತಿಗೆ. ಮತ್ತು ಇದು ಕೂಡ ಸಾಕಷ್ಟು ರೀಸ್ಟೋರ್ ಆಗಿರುವಂತಹ ಗುಡಿ ಇದು. ಇಲ್ಲಿ ASI ಹಾಕಿರೋ ನಂಬರ್ಸ್ಗಳು ನೋಡಿದ್ರೆ ಗೊತ್ತಾಗತ್ತೆ. ಮತ್ತು ಇದು ತೆರೆದ ಮಂಟಪ ಅಂತ ಏನಿದೆಯಲ್ಲ, ಒಂದು ಕಡೆ ಮಾತ್ರ ಹಿಂಗೆ ತೆರೆದ ಮಂಟಪ, ಎಲ್ಲ ಕಡೆ ಅಲ್ಲ. ಅದರಲ್ಲಿ ಸುತ್ತಲೂ ನಿಮಗೆ ಕಕ್ಷಾಸನ ಅಥವಾ ಸೀಟಿಂಗ್ ಜಾಗ ಅಂತ ನೀವು ನೋಡ್ಬೋದು. ಹಾಗೆ ಇದು ರೀಕನ್ಸ್ಟ್ರಕ್ಟ್ ಆಗಿರೋ ಕಾರಣ ಬಂದು ಈ ಕಲ್ಲುಗಳೆಲ್ಲ ಬಂದು ನಮ್ಮ ಬಾದಾಮಿ ಚಾಲುಕ್ಯರ ಕಾಲದಲ್ಲಿ ಯಾವುದಿತ್ತು ಯಾವುದಿಲ್ಲ ಅನ್ನೋದು ಸ್ವಲ್ಪ ಕಷ್ಟ ಆಗುತ್ತೆ. ಅದು ಇಲ್ಲಿ ಬೇರೆ ಕಡೆಯಿಂದ ತೊಗೊಂಬಂದು ಮಾಡಿರೋ ಕಾರಣ. ಫೋಟೋ ಹೊಡ್ಕೊಳ್ಳಿ. ಈ ಶಾಸನ ನನ್ನ ಇದು ಸಿಗಲಿಲ್ಲ. ಇದಾಗಿತ್ತು ನಮ್ಮ ಐಹೊಳೆನಲ್ಲಿರುವಂತಹ ಮತ್ತಷ್ಟು ಹಲವು ಗುಡಿಗಳ ಬಗ್ಗೆ ಮಾಹಿತಿ. ಅದರಲ್ಲೂ ಕೂಡ ಈ ಸಂಚಿಕೆಯಲ್ಲಿ ನೀವು ನಮ್ಮ ಸೂರ್ಯನಾರಾಯಣ ಗುಡಿ ಇರ್ಬೋದು, ಗೌಡ್ರ ಗುಡಿ ಇರ್ಬೋದು, ಹಾಗೂ ಈ ಒಂದು ಚಕ್ರಗುಡಿ ನಮ್ಮ ಇಮ್ಮಡಿ ಪುಲಕೇಶಿಯ ಒಂದು ಶಾಸನನೇ ಇಲ್ಲಿದೆ ಅಂತ ನಾನು ಹೇಳಿದ್ದೀನಿ. ಅದನ್ನು ಕೂಡ ತೋರಿಸಿದ್ದೀನಿ. ಸ್ನೇಹಿತರೆ, ಈಗ ನಾವು ಬಂದಿರೋಂಥದ್ದು ಒಂದು ಜೈನ ಗುಹಾಲಯಕ್ಕೆ ಸ್ನೇಹಿತರೆ. ಅಂದರೆ ಕೇವ್ ಟೆಂಪಲ್, ಬಂಡೆನ ಕೆತ್ತಿ ಅದನ್ನು ತೆಗೆದು ಮಾಡುವಂಥ ಗುಹಾಲಯ, ಅಂದರೆ ರಾಕ್ ಕಟ್ ಟೆಂಪಲ್ ಅಂತ ಕರಿತಾರೆ. ಅದು ನೋಡ್ತಾ ಇದ್ದೀರಿ ಮೇಲ್ಗಡೆ ಇದೆ ಅದು. ಸೊ ಅದನ್ನು ದಯವಿಟ್ಟು ತೋರಿಸಿ ಅದನ್ನ. ಸೊ ಇಡೀ ಬಂಡೆ ನಿಮ್ಗೆ ನೀಟಾಗಿ ಕಾಣ್ತಿಲ್ಲ, ಅದನ್ನು ನೀಟಾಗಿ ಕೊರೆದು ಮಾಡಿದ್ದಾರೆ. ಅದಕ್ಕಿಂತ ಅದ್ರ ಬಗ್ಗೆ ನಮ್ಮ ಸರ್ ಮಾತಾಡ್ತಾರೆ ಭುವನೇಶ್. ಅದನ್ನು ನಾನು ಹೇಳ್ಬೇಕಾದ್ರೆ ನೋಡಿ ಇಲ್ಲಿ ಕಾಣಿಸ್ತಿದ್ದೀರ ಸ್ನೇಹಿತರೆ, ಈ ಬೆಟ್ಟ ನೋಡಿ. ಈ ಬೆಟ್ಟ ಈಗ ನಾವು ಇದ್ದೀವಲ್ಲ ಹಾಗಿರಲಿಲ್ಲ, ಪೂರ್ತಿ ಇದು ಕವರ್ ಆಗಿತ್ತು, ಕಲ್ಲುಗಳಿತ್ತು, ಬಂಡೆ ಇತ್ತು. ಆದರೆ ನಿಮಗೆ ಗೊತ್ತಾಗ್ಬೋದು ಸ್ವಲ್ಪ ನೋಡಿ, ಅಲ್ಲೆಲ್ಲ ನೀಟಾಗಿ ಅದನ್ನು ಕಟ್ ಮಾಡಿ ತೊಗೊಂಡು ಹೋಗಿರೋಂಥದ್ದು. ಅಂದರೆ ಇಲ್ಲಿ ಈ ಐಹೊಳೆಯಲ್ಲಿ ನೀವು ನೋಡುವಂತಹ 125ಕ್ಕೂ ಹೆಚ್ಚು ದೇವಾಲಯಗಳಿದಾವಲ್ಲ, ಅವಕ್ಕೆ ಕಟ್ಟೋಕ್ಕೆ, ಸ್ಟ್ರಕ್ಚರಲ್ ಟೆಂಪಲ್ಸ್ ಕಟ್ಟೋಕ್ಕೆ ಬೇಕಾಗಿರುವಂತಹ ಕಲ್ಲುಗಳನ್ನು, ಬಂಡೆಗಳನ್ನು, ಕಂಬಗಳನ್ನು ತಗೊಂಡೋಗಿರೋಂಥದ್ದು ನೋಡಿ ಇದೇ ಬೆಟ್ಟದಲ್ಲಿ. ಸೊ ಅದು ಭಾಳ ಮುಖ್ಯವಾದಂಥ ಪಾಯಿಂಟ್ ನೋಡಿ. ಅದ್ರ ಕಟ್ಟಿಂಗ್ ಪೀಸ್ ನೀಟಾಗಿ ಕಾಣುತ್ತೆ. ಜೊತೆಗೆ ಇಲ್ಲಿ ಒಂದು ವಿಷಯ ಗಮನಿಸ್ಬೇಕು, ಒಂದು ಭಾಳ ಸೂಕ್ಷ್ಮವಾದ ವಿಚಾರ ನೋಡಿ. ಇಲ್ಲಿ ಹಾಕಿರುವಂಥ ಈ ಕಬ್ಬಿಣದ ಬೋರ್ಡ್ ಏನಿದೆಯಲ್ಲ, ನಾನು ಭಾಳ ಗಮನಿಸ್ಕೊಂಬಂದು ಐಹೊಳೆ ಸುತ್ತ ವಿಡಿಯೋ ಮಾಡ್ತಾ ಎಲ್ಲ ಬೋರ್ಡ್ನು ಈ ಥರ ಹೊಡೆದಾಕಿದ್ದಾರೆ. ನಾನು ಅಂದ್ಕೊಂಡೆ ಇದು ನ್ಯಾಚುರಲಾಗಿ ಏನಾರು ಆಗಿರ್ಬೇಕಂತ. ಆದರೆ ಇದು ತುಂಬ ಗುಡಿಗಳ ಹತ್ರ ಹೋಗಿ ನೋಡಿದಾಗ ಬೋರ್ಡ್ ಹತ್ರ ನೋಡಿ, ಇದು ಕರೆಕ್ಟಾಗಿ ಕಲ್ಲು ಅಥವಾ ಒಂದು ಚೂಪಾದ ಐಟಮ್ ತೊಗೊಂಡು ಕೆತ್ತಿ ವಿರೂಪಗೊಳಿಸೋದು ಕಾಣ್ತಾ ಇದೆ. ಅಂದರೆ ಈ ಊರಲ್ಲಿ ಒಂದು ಸಮಸ್ಯೆ ಇದೆ, ಏನು ಅಂತಂದರೆ ಐಹೊಳೆನ ಎತ್ತಿಸ್ಬೇಕು, ಇಲ್ಲಿರೋ ಊರನ್ನ ಸ್ಮಾರಕಗಳು ಸುತ್ತ ಒಳ್ಳೆ ಚೆನ್ನಾಗಿ ಮಾಡಬೇಕು ಅಂತ ಸರ್ಕಾರ ಇಲಾಖೆಗಳು ಪ್ರಯತ್ನ ಪಟ್ಟು ಅವ್ರಿಗೆ ಬೇರೆ ಊರು ಇತ್ಯಾದಿ ಮಾಡ್ತಿದ್ದಾರಂತೆ ಹತ್ತಿರದಲ್ಲಿ. ಸುಮಾರು 500 ಕೋಟಿ ರೂಪಾಯಿ ಪ್ರಾಜೆಕ್ಟ್ ಏನೋ ಆಗಿದೆ ಅಂತ. ಆದರೆ ಈ ಊರಿನವ್ರು ಹೋಗೋಕೆ ರೆಡಿ ಇಲ್ಲ. ಮತ್ತು ಇಲ್ಲೊಂದು ಲೋಕಲ್ ಪಾಲಿಟಿಕ್ಸ್ ಸೇರ್ಕೊಂಡೋದಕ್ಕೆ ತೀರಾ ಅದನ್ನ ಗಬ್ಬೆ ಸಿಕ್ಕಿದ್ದಾರೆ ಇಡೀ ವ್ಯವಸ್ಥೆನ. ಹಾಗಾಗಿ ಜನ, ಲೋಕಲ್ ಪಾಲಿಟಿಕ್ಸು, ದೊಡ್ಡ ಪಾಲಿಟಿಕ್ಸು, ಸರ್ಕಾರ ಎಲ್ಲ ಸೇರಿ ಅದೊಂಥರ ಕಲಸು ಮೇಲೋಗರಾಗಿರೋಂಥ ಪ್ರಾಜೆಕ್ಟು. ಹಾಗಾಗಿ ಇದನ್ನು ಎಲ್ಲರೂ ಲೋಕಲ್ ಹೊಡೆದಾಕ್ತಾರಂತೆ. ಇದರ ಯಾಕಂದರೆ ಸಂರಕ್ಷಿತ ಸ್ಮಾರಕ ಅಂತ ಇತ್ಯಾದಿ ಎಲ್ಲ ಹಾಕಿದ ಕಡೆ ಹೋಗಿ ಬೋರ್ಡ್ ಹೊಡೆದಾಕೋ ಇತ್ಯಾದಿ ಮಾಡ್ತಾರಂತೆಲ್ಲ ಒಬ್ರು ನನಗೆ ಹೇಳಿದ್ರು. ಸೊ ಹಾಗಾಗಿ ಇದೆಲ್ಲ ಮಾಡಬಾರ್ದು ಅಂತ ನನ್ನ ಮನವಿ. ಒಂದು ಜೈನ ಕೇವ್ ಇದು. ಸೊ ಈ ಜೈನ ಕೇವ್ ಬಗ್ಗೆ ನಿಮಗೆ ಸವಿಸ್ತಾರವಾಗಿ ಎಲ್ಲವನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ. ಮೊದಲಿಗೆ ಇಲ್ಲಿ 2 ಶಾಸನ ಇದೆ. ಆ ಶಾಸನನ ನಾವು ಹೋಗಿ ಹುಡ್ಕೋಣ. ಸೊ ಇಲ್ಲಿ ಸ್ಥಳೀಯವಾಗಿ ನರಸೊಬ್ಬ ಅನ್ನೋ ಒಬ್ಬ ಸ್ಥಪತಿ ಇರ್ತಾನೆ, ಆರ್ಕಿಟೆಕ್ಟು. ಇಲ್ಲೇ ನಿಮಗೆ ಹುಚ್ಚಪ್ಪಯ್ಯ ಗುಡಿ ಅಂತ ಒಂದು ಗುಡಿ ಇದೆ. ಆ ಗುಡಿನಲ್ಲೂ ಕೂಡ ಅವನ ಬಗ್ಗೆ ಸಾಕಷ್ಟು ಉಲ್ಲೇಖಗಳು ಬರುತ್ತೆ. ಆ ಹುಚ್ಚಪ್ಪಯ್ಯ ಗುಡಿನಲ್ಲಿ ಅವನು ತನ್ನ ಬಗ್ಗೆ ತಾನು ಹೇಳ್ಕೊಬೇಕಂದಾಗ ಅವನು ಹೇಳ್ತಾನೆ, ಜಂಬೂ ದ್ವೀಪದಲ್ಲಿ ತನಗೆ ಸರಿಸಮಾನರಾಗಿ ಇರುವಂತಹ ಇನ್ನೊಬ್ಬ ಸ್ಥಪತಿ ಇಲ್ಲ ಅಂತ ಹೇಳ್ಕೊಂಡಿದ್ದಾರೆ. ಅಂದರೆ ಅಷ್ಟೊಂದು ಏನಂತಾರೆ ಫೇಮಸ್ ಸ್ಥಪತಿ ಅಥವಾ ಆರ್ಕಿಟೆಕ್ಟು, ಶಿಲ್ಪಿ ಇಲ್ಲ ಆರ್ಕಿಟೆಕ್ಟು. ಕನ್ನಡದ ಶಾಸನಗಳನ್ನ ಹುಡುಕ್ಬೇಕಂದಾಗ ತುಂಬಾ ಒಂದು ಇದು ಮಾಡಬೇಕಂತ ಅಂದರೆ ಪರಿಶ್ರಮ ಪಡಬೇಕಾಗತ್ತೆ. ಯಾಕೆಂದರೆ ಒಂದೊಂದು ಶಾಸನಗಳು ಬೆಟ್ಟದ ಮೇಲೆಲ್ಲ ಇರುತ್ತೆ, ಕೆಲವುದು ಇಳಿಜಾರಿನಲ್ಲಿರುತ್ತೆ. ಸೊ ಹಾಗಾಗಿ ಹುಷಾರಾಗಿ ನಾವು ಶಾಸನಗಳನ್ನ ಹುಡುಕ್ಬೇಕಾಗತ್ತೆ. ಅದರಲ್ಲಿ ಈ ಒಂದು ಶಾಸನ ನಾನು ಹೇಳ್ದಂಗೆ ಬೆಟ್ಟದ ಮೇಲಿರೋದು.
ಅಷ್ಟೇ ಅಲ್ಲದೆ ನಾನು ಈಗಾಗಲೇ ನಿಮಗೆ ಇದನ್ನು ತೋರಿಸಿದ್ದೀನಿ, ಮೇಗುತಿ ಜಿನಾಲಯ ಮೇಗುತಿ ಜಿನಾಲಯ. ಆ ಮೇಗುತಿ ಜಿನಾಲಯದ ಬೆಟ್ಟದ ತಪ್ಪಲಿದೆಯಲ್ಲ, ಆ ತಪ್ಪಲಿನ ಇನ್ನೊಂದು ಭಾಗ ಇದು ನಾವಿವಾಗ ನಿಂತಿರೋದು. ಆ ತಪ್ಪಲಿಂದ ಕೆಳಗಡೆ ಆದಂಗೆ ಈ ಒಂದು ಜಿನಾಲಯವನ್ನು ಕೊರೆದಿದ್ದಾರೆ. ಇಲ್ಲಿ ಬನ್ನಿ, ಹಾಗೆ ನೋಡಿ, ಇದು ಮೊದಲನೇ ಶಾಸನ. ಇದು ಈ ಶಾಸನದ ಸಾಲು ಏನು ಹೇಳುತ್ತೆ ಅಂದರೆ, ಶ್ರೀ ಪಲ್ಲಸ್ವಾಮಿ ಮಹಾದಿವ್ಯ ಅಂತ ಹೇಳುತ್ತೆ. ಶ್ರೀ ಪಲ್ಲಸ್ವಾಮಿ ಮಹಾದಿವ್ಯ ಅಂತ ಹೇಳುತ್ತೆ. ಅದ್ರ ಕೆಳಗಡೆಗಾದಂಗೆ ಉತ್ತುಣ್ಣನ್ ಅಂತ ಕೆತ್ತಿದ್ದಾರೆ. ಆದರೆ ಏನಂದರೆ ಇವತ್ತಿಗೆ ಈ ಒಂದು ಶಾಸನಗಳೆಲ್ಲ ಸಾಕಷ್ಟು ಮಳೆ ಬಿಸಿಲಿಗೆ ಅಂತ ಹಾಳಾಗಿರೋ ಕಾರಣ ಸ್ಪಷ್ಟವಾಗಿ ಗುರುತಿಸೋಕ್ಕೆ ಒಂದು ಸ್ವಲ್ಪ ತೊಂದರೆ ಇದೆ. ಹಾಗೆ ಇದೇ ಒಂದು ಜಾಗದಲ್ಲಿ ಆ ಕಡೆ ಭಾಗದಲ್ಲಿ ಅಲ್ಲಿಗೆ ಹೋಗೋಕ್ಕಾಗಲ್ಲ ನಾವು, ಬಟ್ ನೀವು ನೋಡ್ಬೋದು ಆ ಒಂದು ಜಾಗದಲ್ಲಿ ಕೂಡ ಇನ್ನೊಂದು ಶಾಸನ ಇದೆ. ಹೋಗ್ಬೇಡಿ ಇಲ್ಲಿ ನೆನೆಸುನೆ ಮಾಡಿ. ಆ ಒಂದು ಜಾಗದಲ್ಲೂ ಒಂದು ಶಾಸನ ಇದೆ. ಅದು ಹೆಸರುಗಳು, ಶಿಲ್ಪಿಗಳ ಹೆಸರು ಶ್ರೀ ಪಲ್ಲಸ್ವಾಮಿ ಮಹಾದಿವ್ಯ ಮತ್ತೆ ಉತ್ತುಣ್ಣನ್ ಅಂತ ಹೆಸರಿರೋದು ಶಿಲ್ಪಿಗಳು. ಹೌದು. ಹಾಗೆ ನಾನು ನಿಮ್ಗೆ ಹೇಳಿದ್ನಲ್ಲ, ಇಲ್ಲಿ ನರಸೊಬ್ಬ ಅನ್ನೋ ಒಬ್ಬ ಸ್ಥಪತಿ ಇದ್ದ ಅಂತ. ಆ ನರಸೊಬ್ಬಂದು ಶಾಸನ ಆ ಕಡೆ ಭಾಗದಲ್ಲಿದೆ. ಶ್ರೀ ಬಿಂಜಾಡಿ ವಿದ್ಯಾಧರ ಸತ್ತನ್ ವಿಮಾನ ರಂಜಿತ ಶಾಸ್ತ್ರ ಮಹೇಶ್ವರನ್ ಗುಣರವಿ ರೂಪ ಸಂಘಟನ್ ಪ್ರಮಾಣ ಬರನ್ ನರಸೊಬ್ಬನ್ ಅಂತ ಹೇಳಿದಾನೆ. ಅಂದರೆ ಈ ನರಸೊಬ್ಬ ಅಂದರೆ ಅವನು ಬೇಸಿಕಲಿ ಯಾರು ಅಂದರೆ ಬಿಂಜಾಡಿಯ ಶಿಷ್ಯ ಆಗಿ ದೇವಾಲಯಗಳ ನಿರ್ಮಾಣದಲ್ಲಿ ಪರಿಣಿತನಾಗಿದ್ದ ಅನ್ನೋದನ್ನು ಈ ಒಂದು ಶಾಸನದಲ್ಲಿ ವರ್ಣನೆ ಮಾಡಲಾಗಿದೆ. ಹಾಗೆ ಬನ್ನಿ, ಈ ಗುಡಿಗೆ ಆ್ಯಕ್ಚುಲಿ ಈ ಒಂದು ಗುಹಾಲಯ ಇದೆಯಲ್ಲ, ಈ ಗುಹಾಲಯವನ್ನು ನಮ್ಮ ಮಂಗಳೇಶ ಮಹಾಪ್ರಭುಗಳು ಕಟ್ಟಿದ್ದು ಅಂತ ಹೇಳ್ತಾರೆ. ಇದೊಂದು ಎಷ್ಟೊಂದು ಸುಂದರವಾದ ಒಂದು ಮಂಟಪ ಇದು. ಗುಹಾಲಯದ ಒಳಗಡೆನೇ ಅದ್ಭುತವಾದ ಒಂದು ರಚನೆನ ಕೆತ್ತಿದ್ದಾರೆ ಆಗಿನ ಕಾಲದಲ್ಲಿ. ಹೇಗೆ ನಮ್ಗೆ ಇವಾಗ ಬಾದಾಮಿನಲ್ಲಿ ಇವಾಗ ಮೊದಲನೇದು, ಎರಡನೇದು, ಮೂರನೇದು, ನಾಲ್ಕನೇದು ಗುಹಾಲಯಗಳನ್ನ ಏನು ಕೆತ್ತಿದಾರೋ ಅದಕ್ಕೆಲ್ಲ ಬೇಸಿಕಲಿ ಎಕ್ಸ್ಪೆರಿಮೆಂಟ್ ಮಾಡಿರೋ ಸ್ಥಳ ಇದು. ಅಲ್ಲದೆ ಬಾದಾಮಿನಲ್ಲಿರುವಂತಹ ಒಂದು ಜೈನರ ಒಂದು ಗುಹಾಲಯ ಏನಿದೆಯಲ್ಲ, ಅದನ್ನು ಕೆತ್ತೋದಕ್ಕೆ ಮುಂಚೆ ಇಲ್ಲಿ ಎಕ್ಸ್ಪೆರಿಮೆಂಟ್ ಆಗಿದೆ ಅಂತ ಕೂಡ ಹೇಳ್ತಾರೆ. ಮತ್ತು ಕರ್ನಾಟಕ ಚರಿತ್ರೆಯ ಪುಸ್ತಕದ ಪ್ರಕಾರ, ಅಂದರೆ ಪ್ರಸಾರಂಗದಲ್ಲಿ ಹೇಳಿರೋ ಪ್ರಕಾರ, ಈ ಒಂದು ಗುಡಿಯನ್ನು ಇವ್ರಿಗೆ ನಮ್ಮ ಮಂಗಳೇಶ ಮಹಾಪ್ರಭುಗಳಿಗೆ ಅಸೈನ್ ಮಾಡ್ತಾರೆ. ಅಂದರೆ ಅವ್ರ ಕಾಲದಲ್ಲಿ ಇದು ಕಟ್ಟಿದ್ದಾರೆ ಅಂತ. ಇದು ಪಾರ್ಶ್ವನಾಥನ ಉಬ್ಬು ಶಿಲ್ಪ, 5 ಎಡೆಗಳನ್ನು ಹೊಂದಿರುವಂಥ ಪಾರ್ಶ್ವನಾಥನ ಉಬ್ಬು ಶಿಲ್ಪ. ಇವರು ಕೂಡ ಫಾರ್ಮ್ ಆಫ್ ತೀರ್ಥಂಕರನೇ. ಆಮೇಲೆ ಇಲ್ಲಿ ಪದ್ಮನಿಧಿ, ಶಂಖನಿಧಿ, ಇನ್ನೊಂದೇನೋ ನಮ್ಮನ್ನು ಹೇಳಿದ್ವಿ. ಹಾಗೆ ನೀವು ಈ ಭಾಗದಲ್ಲಿ ನೋಡಿದ್ರೆ, ಅದಕ್ಕೆ ಆಪೋಸಿಟ್ ಇರುವಂಥ ಈ ಒಂದು ಭಾಗದಲ್ಲಿ ನೀವು ನೋಡಿದ್ರೆ ಬಾಹುಬಲಿಯ ಒಂದು ಉಬ್ಬು ಶಿಲ್ಪ ನೋಡ್ಬೋದು. ಇದು ಬಾಹುಬಲಿ ಅಂತ ಹೇಗೆ ಹೇಳ್ಬೋದು ಅಂತ ನೀವೇ ಹೇಳಿ ನೋಡೋಣ. ಬಾಹುಬಲಿ ನೋಡಿ, ಇದು ಅವರು ತಪಸ್ಸು ಕೂತ್ಕೊಂಡಿರೋ ಕಾರಣ ನೋಡಿ, ಎಲ್ಲ ಇದು ಗಿಡ ಗಂಟೆಗಳೆಲ್ಲ ಬೆಳ್ಕೊಂಡಿರೋವಂಥದ್ದು, ಅವುಗಳೆಲ್ಲ ಬಂದು ತಾರದು. ಅಂದರೆ ಇದು ಬಾಹುಬಲಿ ಬಂದು ಇದಕ್ಕೆ ನಿಂತಿರೋದು, ತಪಸ್ಸು ಮಾಡ್ತಿರೋಗೆ ನಿಂತಿರೋದು. ಹಿಂದ್ಗಡೆಗೆ ನಿಮಗೆ ಮರಗಳೆಲ್ಲ ಕಾಣಿಸ್ತಾ ಇದೆ, ಕರೆಕ್ಟಾ? ಹೂಬಳ್ಳಿಗಳೆಲ್ಲ ಚೆನ್ನಾಗಿ ಬೆಳ್ಕೊಂಡು ಅವ್ರನ್ನ ಸುತ್ಕೊಂಡ್ಬಿಟ್ಟಿರೋ ಥರ ಇದು ಮಾಡಿರೋ ಕಾರಣ ಇದು ಬಾಹುಬಲಿ. ಅಲ್ಲದೆ ಅವ್ರದ್ದು ಜಟೆ ಕೂಡ ನೀವು ನೋಡ್ಬೋದು, ಯಾವ ರೀತಿ ಕೂದಲು ಕೂಡ ಯಾವ ರೀತಿ ಆಗಿದೆ ಅಂತ. ಮತ್ತು ಆ ಕಡೆ ಈ ಕಡೆಗೆ ನಿಮಗೆ ಯಕ್ಷಿಯರ ಒಂದು ಉಬ್ಬು ಶಿಲ್ಪ ಕಾಣಿಸುತ್ತೆ. ಹಾಗೆ ನೀವು ಕರ್ನಾಟಕದ ಇತಿಹಾಸದಲ್ಲಿ ನೀವು ಪೇಂಟಿಂಗ್ನ ಒಂದು ಇತಿಹಾಸ ನೋಡ್ತೀರಲ್ಲ, ನಮ್ಮ ಕರ್ನಾಟಕಕ್ಕೆ ಸುದೀರ್ಘವಾಗಿ 3000 ವರ್ಷಕ್ಕಿಂತ ಹೆಚ್ಚಿನ ಒಂದು ಇತಿಹಾಸ ಇದೆ, ಪೇಂಟಿಂಗ್ನ ಇತಿಹಾಸ. ಯಾಕೆಂದರೆ ನೀವು ಆದಿಶಿಲಾ ಯುಗದ ಸಾಕಷ್ಟು ಸೈಟ್ಗಳಲ್ಲಿ ಪೇಂಟಿಂಗ್ಗಳನ್ನ ನೋಡೇ ಇರ್ತೀರ, ಕರೆಕ್ಟ್ ಅಲ್ಲ? ಹಾಗೆ ನಾವೇನಾದರೂ ಅದು ಮುಂದುವರಿಕೆ ಅಂತ ನಾವು ನೋಡೋದಾದರೆ, ಈ ಒಂದು ಇತಿಹಾಸದ ಭಾಗ ಅಂದರೆ ನಾವೇನು ಹೇಳೋದು, ಒಂದು ಡಾಕ್ಯುಮೆಂಟೇಷನ್ ಮಾಡೋಕ್ಕಿಂತ ಶುರು ಮಾಡಿದ್ವಲ್ಲ, ಶಾಸನಗಳು ಅವೆಲ್ಲ ಬಂದಾದ್ಮೇಲೆ ಅದನ್ನು ಇತಿಹಾಸ ಪೂರ್ವ, ಇತಿಹಾಸದ ನಂತರ ಅಂತ ನಾವು ಕರಿತೀವಲ್ಲ, ಆ ಇದರಲ್ಲಿ ಲೆಕ್ಕ ಹಾಕಿದ್ರೆ ನಮಗೆ ಅರ್ಲಿ ಪೇಂಟಿಂಗ್ಸ್ಗಳು ನಮಗೆ ಕದಂಬರ ಕಾಲದಿಂದಲೇ ಶುರು ಆಗುತ್ತೆ. ಅದರಲ್ಲೂ ಕೂಡ ನೀವೇನಾದರೂ ಚಿತ್ರದುರ್ಗದ ಚಂದವಳ್ಳಿನಲ್ಲಿ ಗುಹೆ ಒಂದಿದೆ, ಚಂದವಳ್ಳಿ ಅಲ್ಲಿ ಕೆಳಗಡೆ ನೀವೇನಾದ್ರು ಹೋಗಿ ನೋಡಿದ್ರೆ ನಿಮ್ಗೆ ಅಲ್ಲೂ ಕೂಡ ಪೇಂಟಿಂಗ್ ಕಾಣಿಸುತ್ತೆ. ಕರ್ನಾಟಕದ ಪಿಕ್ಕಿಯಾಳ ಇರ್ಬೋದು, ನಮಗೆ ಹಂಪಿ ಪರಿಸರ ಇರ್ಬೋದು, ಈಗ ಪಟ್ಟದಕಲ್ಲು ಪರಿಸರದಲ್ಲಿ ಈ ಭಾಗದಲ್ಲೆಲ್ಲ ತುಂಬಾ ಒಂದು ಪ್ರೀ ಹಿಸ್ಟಾರಿಕಲ್ ಸೈಟ್ಸ್ಗಳಿದೆಯಲ್ಲ, ಅಲ್ಲೆಲ್ಲ ಪೇಂಟ್ಗಳನ್ನ ಬಳಕೆ ಆಗಿರೋದೆ. ಅದ್ರ ಜೊತೆಗೆ ನೆಕ್ಸ್ಟ್ ನಮ್ಮ ಬಾದಾಮಿ ಚಾಲುಕ್ಯರ ಕಾಲದಲ್ಲಿ ಆಗಿರೋಂಥ ಪೇಂಟ್ಸು. ಹಾಗೆ ನಿಮಗೆ ರಾಷ್ಟ್ರಕೂಟರ ಕಾಲದಲ್ಲಿ ನೀವು ಲೆಕ್ಕ ಹಾಕಿದ್ರೆ ಎಲ್ಲೋರದ ಕೈಲಾಸ ಗುಡಿ ಅಥವಾ ಎಲ್ಲೋರದಲ್ಲಿ ಅಲ್ಲಿನ ಗುಡಿಗಳಿದೆಯಲ್ಲ, ಹಿಂದೆ ಎಲ್ಲದಕ್ಕೂ ಪೇಂಟ್ ಮಾಡಿದ್ರಂತೆ, ಎಲ್ಲದಕ್ಕೂ ಪೇಂಟ್. ಈಗಲೂ ನೀವು ಅಕಸ್ಮಾತ್ ಎಲ್ಲೋರದ ಕೈಲಾಸ ಗುಡಿಗೆ ಏನಾದ್ರು ಹೋದರೆ ಅಲ್ಲಿ ನಿಮ್ಗೆ ಇದು ಕಾಣಿಸುತ್ತೆ, ಏನಂದರೆ ಪುಟ್ಟಿ ಮಾಡ್ತಾರಲ್ಲ ಈಗ, ಪಟ್ಟಿ ಮಾಡ್ತಾರಲ್ಲ, ಆ ಥರ ಪಟ್ಟಿ ಮಾಡಿ ಪೇಂಟಿಂಗ್ ಮಾಡೋದು ಈಗಲೂ ಕಾಣಿಸುತ್ತೆ ಚಾಲುಕ್ಯರ ಕಾಲದಲ್ಲಿ. ಅಂದರೆ ಇಮ್ಯಾಜಿನ್ ಮಾಡ್ಕೊಳ್ಳಿ, ಅವತ್ತಿನ ಕಾಲಕ್ಕೆ ಬಂದು ಇವಾಗ ಹೊಡೆದಾದ್ಮೇಲೆ ನಮ್ಗೆ ಅದನ್ನು ತಡೆಯೋಕ್ಕಾಗ್ತಿಲ್ಲ, ಏನಪ್ಪ ಇಷ್ಟು ಚೆನ್ನಾಗಿದೆ ಅಂತ ಎಲ್ಲ ಹೊಡೆದ್ಬಿಟ್ಟಿದ್ದಾರೆ. ಒಂದು 30% ಡೆಮಾಲಿಷನ್ ಆಗಿದೆ. 30% ಡೆಮಾಲಿಷನ್ ಆಗಿರೋದನ್ನು ಇವಾಗ ನೋಡಿದ್ರೆ ನಮ್ಮ ತಲೆ ಕೆಡುತ್ತೆ, ಅಷ್ಟು ಚೆನ್ನಾಗಿದೆ. ಇನ್ನು ಹಿಂದಿನ ಕಾಲದಲ್ಲಿ ರಾಷ್ಟ್ರಕೂಟರು ಮಾಡಿರೋ ಸಂದರ್ಭದಲ್ಲಿ ಅದು ಇಡೀ ಗುಡಿನೇ ಬಂದು ಪೇಂಟ್ ಮಾಡಿಬಿಟ್ಟವ್ರೆ.
ಅವ್ರದ್ದು ಕುರುಹು ಈಗಲೂ ಕಾಣುತ್ತೆ. ಸೊ ಏನಕ್ಕೆ ಇದು ರೆಫರೆನ್ಸ್ ತೊಗೊಂಡೆ ಅಂದರೆ ಕನ್ನಡಿಗರಿಗೆ ಪೇಂಟಿಂಗ್ದು 3000 ವರ್ಷಗಳ ಇತಿಹಾಸ ಇದೆ. 3000 ವರ್ಷಕ್ಕಿಂತ ಜಾಸ್ತಿ ಇತಿಹಾಸ ಇದೆ ಇನ್ಫ್ಯಾಕ್ಟ್. ಅದಕ್ಕೆ ಕುರುಹಾಗಿ ನೋಡಿ ಇಲ್ಲಿದೆ ಪೇಂಟಿಂಗ್. ಕೆಂಪು ಬಣ್ಣ ಆಯಿತು, ಇಲ್ಲಿ ನೋಡಿ ಹಸಿರು. ಹೀಗೆ ಹಿಂದೆ ಈ ಭಾಗದಲ್ಲಿ ಸಾಕಷ್ಟು ಪೇಂಟ್ ಮಾಡಿದ್ದಾರೆ. ನೋಡಿ ಇಲ್ಲಿ ನೀಲಿ ಬಣ್ಣ ಇದೆ. ಹಾಂ ನೋಡಿ ಇಲ್ಲಿ ನೀಲಿ ಬಣ್ಣ ಇದೆ. ಸೊ ನೀಲಿ ಬಣ್ಣ ಕೆಮಿಕಲ್ ಬಣ್ಣ ಇಲ್ಲ, ಅವಾಗೆಲ್ಲ ನೈಸರ್ಗಿಕವಾಗಿ ಸಿಗ್ತದಂಥ ಗಿಡಮೂಲಿಕೆಗಳು ಇರ್ಬೋದು, ಮೂಳೆ ಇರ್ಬೋದು, ಇವನ್ನೆಲ್ಲ ಬಳಸ್ಕೊಂಡು ಅದು ರಕ್ತ ಇವನ್ನೆಲ್ಲ ಬಳಸ್ಕೊಂಡು ಆ್ಯಕ್ಚುಲಿ ಪೇಂಟಿಂಗನ್ನು ಇದು ಅಂದರೆ ಪೇಂಟಿಂಗ್ ಬೇಕಾದ ಪದಾರ್ಥಗಳನ್ನ ಸಿದ್ಧಪಡಿಸ್ಕೊತಾ ಇದ್ರು. ಅದಕ್ಕೆ ನಿಮಗೆ ಇಲ್ಲಿ ಕುರುಹಾಗಿ ಇಲ್ಲಿ ನೀಲಿ, ಕೆಂಪು, ಹಸಿರು ಬಣ್ಣದ ಪೇಂಟಿಂಗ್ ಈಗಲೂ ಕಾಣಿಸ್ತಾ ಇದೆ. ಹೌದು. ಹಾಗೆ ಇಲ್ಲಿ ನೋಡಿ ಕಮಲದ ದಳದ ಮೇಲ್ಛಾವಣಿನಲ್ಲಿ ಕಮಲ ದಳನ ಕೆತ್ತಿದ್ದಾರೆ. ಹಾಗೆ ನಿಮ್ಗೆ ಇಲ್ಲಿ ಇದಿತ್ತು ಯಾವುದು ಸ್ವಸ್ತಿಕ ಮಾದರಿಯ ಒಂದು ಇದನ್ನು ಕೆತ್ತಿದ್ದಾರೆ. ಇದು ಏನಪ್ಪ ಇದು ಮಕರ ಯಾಳಿ ಅಂತ ಕರೀತಾರೆ. ಮಕರ ಯಾಳಿ ಹೌದು ನಿಜವಾಗ್ಲು. ನೀವು ಇದು ಬೇಸಿಕ್ ಫಾರ್ಮ್ ಇದು ಯಾವ ರೀತಿ ಕೆತ್ತಿರ್ಬೋದು ಅಂದರೆ, ನೀವು ರಾವಳಪಡಿ ಗುಡಿ ಏನಾದ್ರು ನೋಡಿದರೆ ನಿಮಗೆ ರೈಟ್ ಸೈಡ್ ಕಾರ್ನರ್ ಆಗಿ ಒಂದು ಇಷ್ಟೇಷ್ಟು ಕೆತ್ತು ತೋರಿಸಿದ್ದಾರೆ. ಇಷ್ಟೇಷ್ಟು ಕೆತ್ತುಬಿಟ್ಟು ಅಲ್ಲೊಂದು ಶಿವಲಿಂಗ ಇಟ್ಟಿದ್ದಾರೆ. ಬೇಸಿಕ್ಕು ಯಾವ ರೀತಿ ಕಟ್ ಮಾಡ್ಬೋದು ಅಂತ ಎಕ್ಸ್ಪೆರಿಮೆಂಟ್ ನಿಮ್ಗೆ ಅಲ್ಲಿ ಕಾಣಿಸುತ್ತೆ. ಹಾಗಾಗಿ ಮೊದಲು ಸಿಕ್ಕಂತಹ ಒಂದು ಇದನ್ನು ನೀಟಾಗಿ ಕಟ್ ಮಾಡ್ಕೊ ಹೊರಗಡೆಗೆ ತೆಗಿ, ಒಂದು ಸ್ಟ್ರಕ್ಚರ್ ಸಿಗುತ್ತೆ ಅವ್ರದ್ದೊಂದು ಪ್ಲ್ಯಾನ್ ಪ್ರಕಾರ. ಅವಾಗ ಈ ಕಂಬ ಮಾತ್ರ ಬಿಡಿಸ್ಕೋಬೇಕಾಗಿತ್ತು. ಕಂಬದ ಮಾತ್ರ ಬಿಡಿಸ್ಕೊಂಡು ನೋಡಿ, ಇವಾಗ ಈ ಕಂಬದೇ ಫಾರ್ ಎಕ್ಸಾಂಪಲ್ ತೊಗೊಳ್ಳೋಣ, ಇಷ್ಟಿದೆ. ನಾನು ದೊಡ್ಡದಾಗಿ ಕಲ್ಲುಗಳನ್ನ ಬಿಡ್ಸೋಕ್ಕಾಗಲ್ಲ, ಇಲ್ಲಿಂದ ಹೊರಗಡೆಗೆ ಬರಲ್ವಲ್ಲ. ಹಾಂ, ಹಾಗಾಗಿ ಅವ್ರು ಕಟ್ ಮಾಡಬೇಕಂದಾಗ ಏನು ಸೈಜಸ್ಸಲ್ಲಿ ಕಟ್ ಮಾಡಬೇಕು ಅನ್ನೋದು ಕೂಡ ಅಕ್ಯುರೇಟಾಗಿ ಡಿಸೈಡ್ ಆಗಬೇಕು. ದೊಡ್ಡದಾಗಿ ಏನಾದ್ರು ಮಾಡಿದ್ರೆ ಒಂದು ಸೆಕೆಂಡ್ ತೆಗಿಯೋಕ್ಕಾಗಲ್ಲ. ಸೊ ಹಾಗಾಗಿ ರೀವರ್ಕ್ ಆಗೋ ಸಾಧ್ಯತೆಗಳು ಜಾಸ್ತಿ ಆಗುತ್ತೆ. ಮತ್ತು ಈ ಗುಡಿದ ಹಜಾರದ ಭಾಗ ಇದು ಹಜಾರದ ಭಾಗದ ಎಡಗಡೆಗಾದಂಗೆ ನಿಮಗೆ ಮಹಾವೀರನ ಒಂದು ಏನು ಶಿಲ್ಪದಲ್ಲಿ ಸಾಕಷ್ಟು ಕಥೆಗಳೇ ಇದೆ. ಇನ್ಫ್ಯಾಕ್ಟು ಅಂದರೆ ಮಹಾವೀರ ತೀರ್ಥಂಕರ ಆಗೋಕ್ಕಿಂತ ಮುಂಚೆ ಏನು ಒಂದು ರಾಜ ವೈಭೋಗವನ್ನು ಅನುಭವಿಸ್ತಿದ್ನಲ್ಲ, ಅದನ್ನು ಕೂಡ ಹೇಳಿದ್ದಾರೆ. ತೀರ್ಥಂಕರನ್ನ ಆದಮೇಲೆ ಏನು ಘಟನೆ ನಡೆದಿದೆ ಅಂತಲೂ ಕೂಡ ಹೇಳ್ತಾರೆ. ಉದಾಹರಣೆಗೆ ನೀವು ಈ ಕಡೆ ಬಂದು ಲೈಟ್ ಬಿಡಿ ಇರ್ತೀನಿ. ಇಲ್ಲಿ ನೋಡಿ ರಾಜ ವೈಭೋಗ ಅನುಭವಿಸ್ತಾ ಇರೋದು. ಅಂದರೆ ಇನ್ನೂ ಇದಾಗಿಲ್ಲ, ತೀರ್ಥಂಕರ ಆಗಿಲ್ಲ, ಅವತ್ತಿಗೆ ರಾಜ ವೈಭೋಗವನ್ನು ಅನುಭವಿಸ್ತಾ ಇರೋದಿದೆ. ಆಮೇಲೆ ಬರ್ತಾ 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 ವೈರಾಗ್ಯವನ್ನು ತಗೊಂಡು ಇಲ್ಲಿ ಬಂದು ನೋಡಿ ಮಹಾವೀರ ಆಗಿದ್ದಾನೀಗ. ಮಹಾವೀರ ಆಗಿರೋ ಸಂದರ್ಭದಲ್ಲಿ ನೀವು ನೋಡ್ಬೋದು ಚಾಮರ ದಾರಿಣಿಯರನ್ನ ಹಿಂದೆ ಕೆತ್ತಿದ್ದಾರೆ. ಜೊತೆಗೆ ಪದ್ಮಾವತಿ ಮತ್ತು ಶಂಖನಿಧಿ ಉಪಶಿಲ್ಪ ಜೊತೆ ಇಲ್ಲಿ ನೋಡಿ ಇಂದ್ರ, ಆನೆ ಮೇಲೆ ಇಂದ್ರ. ಅಂದರೆ ಜೈನ ಧರ್ಮದಲ್ಲೂ ಇಂದ್ರ ನಮಗೆ ಹೇಗೆ ಹಿಂದೂ ಧರ್ಮದಲ್ಲಿ ಇಂದ್ರ ಅಂದರೆ ಒಂದು ಸ್ವಲ್ಪ ನೆಗೆಟಿವ್ ಶೇಡ್ ಥರ ಇರುತ್ತಲ್ಲ, ಜೈನ ಧರ್ಮದಲ್ಲಿ ಮೇನ್ ಗಾಡೇನೇ ಇಂದ್ರ. ಓಕೆ, ಹಾಗಾಗಿ ಇಂದ್ರನೇ ಬಂದು ಏನು ಮೆಚ್ಚಿ ಬರ್ತಾ ಇರೋ ರೀತಿ ಈ ಒಂದು ಸ್ಥಳದಲ್ಲಿ ಕೆತ್ತಿದ್ದಾರೆ ಮಹಾವೀರನ ಪ್ರಸಂಗವನ್ನು ಇಲ್ಲಿ. ಹೌದು, ಒನ್ಸ್ ಡ್ಯಾಮೇಜ್ ಇಸ್ ಪರ್ಮನೆಂಟ್ಲಿ ಡ್ಯಾಮೇಜ್ಡ್. ಆಮೇಲೆ ನೀವು ಯೂಶ್ವಲಿ ಬಂದು ಇದನ್ನು ನೀವು ಜೈನರ ಗುಡಿಗಳಲ್ಲಿ ಎಸ್ಪೆಷಲಿ ತೀರ್ಥಂಕರರು ಇವರು ಅಂತ ನಾವು ಐಡೆಂಟಿಫೈ ಮಾಡಬೇಕಂದಾಗ ನಾರ್ಮಲಿ ಹಿಂದೂಗಳ ಒಂದು ಡಯಟಿಗಳಿರ್ತಾರಲ್ಲ, ಆ ದೇವ್ರಗಳದ್ದು ಕೆತ್ತನೆಗಳಲ್ಲಿ ಪಾಣಿಪೀಠ ನೋಡಿ ಈ ಥರ ಇರೋಲ್ಲ. ಈ ಸಿಂಹದ ಪಾಣಿಪೀಠ ಏನಾದ್ರು ಕೊಟ್ಟಿದ್ರೆ ಅದು ಜೈನರು ಪಾಣಿಪೀಠ ಅಂತ ಅರ್ಥ ಆಗುತ್ತೆ ನಮಗೆ. ಹೌದು, ಯಾವುದೋ ಕಾಲದಲ್ಲಿ ಏನೋ ಆಗಿದೆ ಅಂದರೆ ಜೈನರಿಗೂ ಮತ್ತು ಶೈವರಿಗೂ ಆದಂತಹ ಒಂದು ಸಂಘರ್ಷಗಳಲ್ಲೂ ನಾಶ ಆಗಿರ್ಬೋದು. ಬಟ್ ಏನಾದರೂ ಇವತ್ತಿಗೆ ನಮಗೆ ಯಾವುದೇ ಒಂದು ದಾಖಲಾತಿ ಇಲ್ಲ. ಈ ಒಂದು ಗುಡಿಯನ್ನು ಯಾವ ಸಂದರ್ಭದಲ್ಲಿ ಹೊಡೆದಾಕಿದ್ರು ಅನ್ನೋದಕ್ಕೆ ಯಾವುದೇ ದಾಖಲಾತಿ ಇಲ್ಲ. ಹಾಗೆ ಇಲ್ಲೂ ಒಂದು ಯಕ್ಷರ ಚಿತ್ರವನ್ನು ಕೆತ್ತಿರೋ ಜೊತೆಗೆ ನೀವಾಗಲೇ ನನ್ನ ಕೇಳಿದ್ರೆ ಇದಕ್ಕೆ ಏನಕ್ಕೆ ಮೀನಬಸದಿ ಅಂತ ಕರೀತಾರೆ ಅಂತ ಕೇಳಿದ್ರಲ್ಲ, ಬನ್ನಿ ಅದಕ್ಕೆ ಕಾರಣ ಇದೆ. ಇಲ್ಲಿ ನೋಡಿ, ಇದೇನಿದು ಮೀನು. ಈ ಬಸದಿ ಹೆಸರೇನು? ಈ ನೋಡಿ, ಈ ಯಕ್ಷ ಯಾರಿದ್ದಾನಲ್ಲ ಅವನ ಯಕ್ಷನ ಕೈಯಲ್ಲಿ ಮೀನಿರೋ ಕಾರಣ ಈ ಒಂದು ಗುಡಿಗೆ ಮೀನಬಸದಿ ಅಂತ ಹೆಸರು ಬಂದಿರೋದು. ತುಂಬ ಒಳ್ಳೆ ಸಾಕ್ಷಿ ಒಂದು ತೋರಿಸ್ತೀನಿ ಬನ್ನಿ ನಿಮಗೆ. ಎಂಥ ಒಳ್ಳೆ ಗುಹಾಲಯ ಇದು, ಗುಹಾಲಯ ದೇವಾಲಯ. ಇದೇನಾದ್ರು ಬೇರೆ ದೇಶದಲ್ಲಿ ಇದ್ದಿದ್ರೆ ಇದು ತುಂಬ ವಿಶ್ವವಿಖ್ಯಾತ ಮಾನ್ಯುಮೆಂಟಾಗಿ ಅದು ಯಾವುದೋ ದೊಡ್ಡ ಲಿಸ್ಟಿಗೆ ಸೇರ್ಕೋತಾ ಇತ್ತು. ಅದನ್ನು ನಮ್ಮ ಜನ ನೋಡಿ ಇಲ್ಲಿ ಫಸ್ಟ್ ಆಫ್ ಆಲ್ ಇಲ್ಲಿ ಬಂದು ಇದನ್ನು ನೋಡಿ ಖುಷಿಪಟ್ಟು ಇದರ ಚರಿತ್ರೆನ ಬೇರೆಯವ್ರಿಗೆ ಮುಂದಿನ ಜನರೇಷನ್ಗೆ ಹೇಳಿ ಹೋಗಬೇಕು, ಖುಷಿಪಟ್ಟು ಹೋಗಬೇಕು. ನಮ್ಮ ಹಿರಿಯರು ಹಿಂಗೆ ಮಾಡಿದ್ರು ಅಂತ ಅದನ್ನು ಮಾಡ್ತಾಯಿಲ್ಲ ನಮ್ಮ ಜನ. ನೋಡಿ ಏನು ಮಾಡ್ತಾಯಿದ್ದಾರೆ, ಬರೋದು ನೋಡಿ ಏನೇನು ಕುಡಿತಾರೆ ನೋಡಿ ನಮ್ಮ ಜನ. ಕುಡಿಯೋದು, ಬಿಸಾಕೋದು, ಏನೇನು ಮಾಡಬಾರ್ದಲ್ಲ ಅದೆಲ್ಲ ಮಾಡಿ ನೋಡಿ. ಇಲ್ಲಿ ತಂದು ಕುಡ್ತದ ಬಾಟ್ಲೆಲ್ಲ ತಂದು ಹಿಂಗೆ ಒಡೆದಾಕಿ ಇದನ್ನು ಮಾಡೋದು ನಾವು. ಭಾರತೀಯ ಸಂಸ್ಕೃತಿ ಅಂದ್ರೆ ಬುದ್ಧಿ ಇರ್ಬೇಕು ಮನುಷ್ಯನಿಗೆ, ಯಾವತ್ತು ಕಾಮನ್ ಸೆನ್ಸು. ಇದೇ ನಿಮ್ಮ ಓಪನ್ ಬಾರ ಇದು. ಫಸ್ಟು ದಯವಿಟ್ಟು ಒಬ್ಬ ಸೆಕ್ಯೂರಿಟಿ ಯಾರನ್ನಾರು ಹಾಕಿ ಇಲಾಖೆ ಅವ್ರು ತಕ್ಕ ಶಿಕ್ಷೆ ಕೊಡಬೇಕು, ಅವ್ರಿಗೆ ದೊಡ್ಡ ಶಿಕ್ಷೆ ಕೊಡಬೇಕು.
ಒಟ್ಟು ಬಾದಾಮಿ ಚಾಲುಕ್ಯರ ಮಾನ್ಯುಮೆಂಟ್ಸ್ ಸ್ಮಾರಕಗಳನ್ನು ಅಂದರೆ ಬಾದಾಮಿ ಐಹೊಳೆ ಪಟ್ಟದಕಲ್ಲು ಈ ತ್ರಿವಳಿ ಈ ಕೂಟ ಇದೆಯಲ್ಲ ಈ ಸರ್ಕಿಟ್ನ ನಮಗೆ ತೋರಿಸಿ ಅನೇಕ ಶಾಸನಗಳ ಮೂಲಕ ನಮಗೆ ಬಾದಾಮಿ ಚಾಲುಕ್ಯರ 1400 ವರ್ಷಗಳ ಹಿಂದಿನ ಚರಿತ್ರೆಯನ್ನು ಪರಿಚಯ ಮಾಡಿಸೋಕೆ ಪ್ರಯತ್ನ ಪಟ್ಟಂಥ ನಮ್ಮ ಭುವನೇಶ್ ಅವರಿಗೆ ಧನ್ಯವಾದ ಸರ್. ನಮಸ್ಕಾರ. ಕರ್ನಾಟಕ ಬಲ ತಂಡಕ್ಕೆ ಒಳ್ಳೆಯದಾಗಲಿ ಸರ್. ಈ ವಿಡಿಯೋ ನೋಡೋದಕ್ಕೆ ನಿಮಗೆ ತುಂಬ ಧನ್ಯವಾದ. ಕರ್ನಾಟಕ ಬಲ ಕನ್ನಡ ಟೀ ಶರ್ಟ್ಗಳಿಗಾಗಿ ಈ ಕೆಳಗಿನ ನಂಬರ್ಗೆ ಸಂಪರ್ಕಿಸಿ ಅಥವಾ ವೆಬ್ಸೈಟ್ಗೆ ಲಾಗಿನ್ ಆಗಿ. ಶುಭವಾಗಲಿ. ಜೈ ಕನ್ನಡಾಂಬೆ. ಕಲಾ ಮಾಧ್ಯಮದ ಎಲ್ಲಾ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ತಪ್ಪದೇ ಮಾಡಿ. ವಿಡಿಯೋ ನೋಡೋದಕ್ಕೆ ನಿಮಗೆ ತುಂಬ ಧನ್ಯವಾದಗಳು. ಪುಸ್ತಕಗಳನ್ನು ಓದು ಮನಸ್ಸನ್ನು ಅರಳಿಸುತ್ತೆ, ಬುದ್ಧಿಯನ್ನು ಚುರುಕು ಮಾಡುತ್ತೆ, ಕಾಣದ ಹೊಸಲೋಕವನ್ನು ಪರಿಚಯಿಸುತ್ತೆ. ಹಾಗಾಗಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ. ಧನ್ಯವಾದ.